ವಿರಾಜ್ನ ಕಪಟ ಬುದ್ಧಿಗೆ ಅನ್ವಿತಾ ನೀಡಿದ ಅಂತಿಮ ಏಟು. ಕೋರ್ಟ್ ಆವರಣದಲ್ಲೇ ವಿರಾಜ್ನ ಸತ್ಯವನ್ನ ಜಗತ್ತಿಗೆಲ್ಲ ಕೂಗಿ ಹೇಳಿ ತನ್ನ ಸ್ವಾಭಿಮಾನವನ್ನ ಮೆರೆದ ಅನ್ವಿತಾ. ವಿರಾಜ್ಗೆ ಮುಖ ತೋರಿಸಲಾಗದಷ್ಟು ಅವಮಾನವಾಗಿದ್ರೆ, ಇತ್ತ ಅನ್ವಿತಾ ತಾಯಿ ಅವಳ ಕೈಗಿಟ್ಟ ಆ 2 ಕೆಂಪು ವೆಲ್ವೆಟ್ ಬಾಕ್ಸ್ಗಳಲ್ಲಿದ್ದ ರಹಸ್ಯವೇನು? ವಿಚ್ಛೇದನದ ಬಳಿಕ ಅನ್ವಿತಾಳ ಬದುಕಿನಲ್ಲಿ ಶುರುವಾಗಲಿದೆ ಹೊಸ ಅಧ್ಯಾಯವೋ ಅಥವಾ ಅತಿ ದೊಡ್ಡ ಪರೀಕ್ಷೆಯೋ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರತಿ ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಒಲ್ಲದ ಒಲವಿನಲ್ಲಿ ಕಥಾ ಸರಣಿಯ 25ನೇ ಭಾಗವನ್ನ ನಾವಿವಾಗ ನೋಡ್ತಾ ಇದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ಅಲ್ಲಿಂದ ಸರಿಯಾಗಿ 1 ಗಂಟೆಯ ಪ್ರಯಾಣದ ನಂತರ ಅನ್ವಿತಾ ಇವಾಗ ರಿಷಬ್ ಅಂಡ್ ರಿಧಿಮಾ ಜೊತೆ ಅವರ ಕಾರಿನಲ್ಲಿ ಸಿಟಿಯ ಹೋಟೆಲ್ ಕಡೆಗೆ ಪ್ರಯಾಣ ಬೆಳೆಸ್ತಿದ್ಲು. ಕಾರಿನಲ್ಲಿ ಕುಳಿತಿದ್ದ ಅವಳ ಕಣ್ಣುಗಳಿಂದ ಹರಿಯುತ್ತಿದ್ದ ಆ ಬಿಸಿ ಕಣ್ಣೀರು 1 ಸೆಕೆಂಡ್ ಕೂಡ ನಿಲ್ಲುತ್ತಲೇ ಇರಲಿಲ್ಲ. ಅವಳು ಕಿಟಕಿಯ ಆಚೆ ಬ್ಲಾಂಕ್ ಆಗಿ ನೋಡ್ತಾ ತುಂಬಾ ಮೌನವಾಗಿ ಕಣ್ಣೀರ್ ಹಾಕ್ತಾ ಅಳ್ತಿದ್ಲು. ಅವಳು ಆ ಹೆತ್ತ ಮನೆ ಬಿಟ್ಟು ಕಾರ್ ಹತ್ತುವಾಗ ಇಡೀ ಫ್ಯಾಮಿಲಿ ಮೆಂಬರ್ಸ್ ಅವಳನ್ನ ಬೀಳ್ಕೊಡಲು ಗೇಟ್ ವರೆಗೂ ಬಂದಿದ್ರು. ಅವಳನ್ನ ತಡೆಯೋಕೆ ಎಷ್ಟೋ ಬಾರಿ ಕಣ್ಣೀರ್ ಹಾಕಿ ಪ್ರಯತ್ನ ಕೂಡ ಮಾಡಿದ್ರು. ಆದ್ರೆ ನಮ್ಮ ಅನ್ವಿತಾ ಮಾತ್ರ ಆ ಕ್ಷಣದಲ್ಲಿ ಮರಳಿ ಅವ್ರ ಕಡೆಗೆ ಒಮ್ಮೆಯೂ ತಿರುಗಿ ನೋಡ್ಲೇ ಇಲ್ಲ. ಅವಳ ಕಣ್ಣುಗಳಿಂದ 1 ಸಣ್ಣ ಕಣ್ಣೀರಿನ ಹನಿ ಕೂಡ ಇವರ ಮುಂದೆ ಕೆಳಗೆ ಬೀಳಲು ಅವಳು ಇಡೀ ಶಕ್ತಿ ಹಾಕಿ ಕಂಟ್ರೋಲ್ ಮಾಡ್ಕೊಂಡಿದ್ಲು. ಕಾರಿನಲ್ಲಿ ಅನ್ವಿತಾ ಇಷ್ಟೊಂದು ಕಂಟ್ರೋಲ್ ಇಲ್ಲದೆ ಸೈಲೆಂಟ್ ಆಗಿ ಅಳ್ತಿರೋದನ್ನ ನೋಡಿ ಕೊನೆಗೂ ರಿಧಿಮಾಳ ಮನಸ್ಸು ಕರಗೋಯ್ತು. ಅವಳು ಮೌನ ಮುರಿದು ತುಂಬಾ ಸಾಫ್ಟ್ ಆಗಿ ಕೇಳಿದ್ಲು, ಅನ್ವಿತಾ ಪ್ಲೀಸ್, ಇನ್ಮೇಲಾದ್ರೂ ಅಳೋದನ್ನ ನಿಲ್ಸು ಫ್ರೆಂಡ್. ನೀನಿನ್ನು ಎಷ್ಟು ಅಂತ ಒಂಟಿಯಾಗಿ ಕಣ್ಣೀರ್ ಹಾಕ್ತೀಯಾ ಹೇಳು? ನೀನು ಉದ್ದೇಶಪೂರ್ವಕವಾಗಿಯೇ ಇವತ್ತು ನಿನ್ನ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಇಷ್ಟೊಂದು ಕಠಿಣವಾಗಿ ಮಾತಾಡಿದ್ಯಾ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಇವತ್ತು ಅವ್ರ ಕಣ್ಣುಗಳಲ್ಲಿ ಆ ತೀವ್ರವಾದ ಅವಮಾನ ಅಂಡ್ ಪಶ್ಚಾತ್ತಾಪದ ಭಾವನೆ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ಅದನ್ನ ಕೇವಲ ನಾವಷ್ಟೇ ಅಲ್ಲ, ಹೆತ್ತ ಮಗಳಾಗಿ ನೀನು ಕೂಡ ಒಳಗೊಳಗೆ ಫೀಲ್ ಮಾಡಿದ್ಯಾ. ಅಲ್ಲಿರೋ ಪ್ರತಿಯೊಂದು ಸಿಚುವೇಶನ್ ಅರ್ಥ ಮಾಡ್ಕೊಂಡಿದ್ರು ನೀನಿವತ್ತು ಅವ್ರ ಮುಂದೆ ಇಷ್ಟೊಂದು ಅಸಭ್ಯವಾಗಿ ಮಾತಾಡಿದ್ಯಾ ಅಂದ್ರೆ ಅದಕ್ಕೆ ಸಾಕ್ಷಿ ಇವಾಗ ನಿನ್ನ ಕಣ್ಣಿಂದ ಜಾರ್ತಿರೋ ಈ ಬಿಸಿ ಕಣ್ಣೀರು ಅಷ್ಟೆ. ಆದ್ರೆ ನೀನು ಇಷ್ಟೊಂದು ದೊಡ್ಡ ಡಿಸಿಷನ್ ತಗೊಂಡಿದ್ಯಾ ಅಂದ್ಮೇಲೆ ಅದರ ಬೆನ್ನ ಹಿಂದೆ ಖಂಡಿತ ಒಂದು ಪ್ರಬಲವಾದ ಒಳ್ಳೆಯ ಕಾರಣ ಇರಲೇಬೇಕು ಅನ್ನೋದು ನನಗೂ ಗೊತ್ತು. ಅಂಡ್ ಈ ನಿನ್ನ ನಿರ್ಧಾರದಲ್ಲಿ ನಾನು ಸದಾ ನಿನ್ ಜೊತೆಯೇ ಇರ್ತೀನಿ. ಆದ್ರೆ ಅನ್ವಿತಾ, ನೀನು ಇದೇ ತರ ನಿನ್ ಮನ್ಸಿಗೆ ದಿನಾಲು ನೋವು ಕೊಡ್ತಾ ಇದ್ರೆ ಅದು ಕೇವಲ ನಿನ್ ಹೆಲ್ತ್ಗೆ ಮಾತ್ರ ಅಲ್ಲ, ನಿನ್ ಹೊಟ್ಟೆಲಿ ಬೆಳಿತಿರೋ ಆ ಮುಗ್ಧ ಮಗುವಿನ ಜೀವಕ್ಕೂ ಒಂಚೂರು ಒಳ್ಳೇದಲ್ಲ. ಸೊ ಪ್ಲೀಸ್, ಇನ್ಮೇಲಾದ್ರೂ ಮೈಂಡ್ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಮಾಡ್ಕೊ. ನಾವಿಬ್ರು ಸದಾ ನಿನ್ ಜೊತೆನೇ ಇರ್ತೀವಿ. ರಿಧಿಮಾ ಆಡಿದ ಆ ಎಮೋಷನಲ್ ಮಾತುಗಳನ್ನ ಕೇಳಿದ ನಂತರ ಅನ್ವಿತಾ ಒಂದು ಆಳವಾದ ಸುದೀರ್ಘ ಉಸಿರು ತಗೊಂಡ್ಲು. ಅವಳು ಮುಂಭಾಗದಲ್ಲಿದ್ದ ರಿಷಬ್ ಮುಖ ನೋಡಿ, ರಿಷಬ್ ಅವ್ರೆ ಪ್ಲೀಸ್, ಕಾರನ್ನ ಒಂದ್ಸಾರಿ ಸೈಡ್ನಲ್ಲಿ ನಿಲ್ಲಿಸ್ತೀರಾ ಅಂತ ವಿನಂತಿಸಿದ್ಲು. ರಿಷಬ್ ತಕ್ಷಣವೇ ಇಂಡಿಕೇಟರ್ ಹಾಕಿ ಕಾರನ್ನ ರಸ್ತೆಯ ಒಂದು ಪಕ್ಕಕ್ಕೆ ಸೇಫ್ ಆಗಿ ನಿಲ್ಲಿಸ್ದ. ಅನ್ವಿತಾ ತನ್ನ ಕೈಯಲ್ಲಿ ನೀರಿನ ಬಾಟ್ಲಿ ತಗೊಂಡು ಕಾರಿನಿಂದ ಕೆಳಗೆ ಇಳಿದು ರಸ್ತೆಯ ಬದಿಯಲ್ಲಿ ನಿಂತ್ಕೊಂಡ್ಲು. ಅವಳು ತನ್ನ ಮುಖದ ಮೇಲೆ ಆ ತಣ್ಣನೆಯ ನೀರನ್ನ ಸಿಂಪಡಿಸಿಕೊಂಡು ಸ್ವಲ್ಪ ವಿಶ್ರಾಂತಿ ಪಡೆಯೋಕೆ ಟ್ರೈ ಮಾಡಿದ್ಲು. ಆದ್ರೆ ಆ ನೀರಿನ ತಂಪು ಅವಳ ಎದೆಯ ಆಳದಲ್ಲಿ ಉರಿತಿದ್ದ ಆ ಆಕ್ರೋಶದ ಬೆಂಕಿಯನ್ನ ನಂದಿಸೋಕೆ ಕಂಪ್ಲೀಟ್ ಆಗಿ ವಿಫಲವಾಗಿತ್ತು. ಅಷ್ಟರಲ್ಲೇ ಅವಳ ಬೆನ್ನ ಹಿಂದೆ ಕಾರಿನಿಂದ ಇಳಿದು ಬಂದ ರಿಧಿಮಾ ಅಂಡ್ ರಿಷಬ್ ಇಬ್ರು ಬಂದು ಅನ್ವಿತಾಳ ಪಕ್ಕದಲ್ಲೇ ಸದ್ದಿಲ್ದೆ ನಿಂತ್ಕೊಂಡ್ರು. ಕೆಲವು ಕ್ಷಣಗಳ ನಂತರ ಅನ್ವಿತಾ ರಿಧಿಮಾ ತನ್ನ ಕೈಗೆ ನೀಡಿದ ಆ ಸಾಫ್ಟ್ ಟಿಶ್ಯೂ ಪೇಪರ್ನಿಂದ ತನ್ನ ಮುಖವನ್ನ ನೀಟಾಗಿ ಒರೆಸ್ಕೊಂಡ್ಲು. ಮತ್ತೆ ಒಂದು ಆಳವಾದ ದೀರ್ಘ ಉಸಿರು ತಗೊಂಡು ರಿಧಿಮಾಳ ಕಣ್ಣುಗಳನ್ನ ನೋಡ್ತಾ ಇವತ್ತು ಕಂಪ್ಲೀಟ್ ಆತ್ಮವಿಶ್ವಾಸದ ಧ್ವನಿಯಲ್ಲಿ ಹೇಳಿದ್ಲು, ರಿಧಿ, ನೀನಿವಾಗ ಆಡಿದ ಮಾತು 100ಕ್ಕೆ 100 ಕರೆಕ್ಟ್ ಇದೆ. ನಾನಿವತ್ತು ಉದ್ದೇಶಪೂರ್ವಕವಾಗಿಯೇ ನನ್ನ ಹೆತ್ತವರ ಮುಂದೆ ಅಷ್ಟೊಂದು ಕಠಿಣವಾಗಿ ನಡ್ಕೊಂಡೆ. ಯಾಕಂದ್ರೆ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ನನಗೆ ಆ ತರಹ ಬಿಹೇವ್ ಮಾಡೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿತ್ತು. ನಾನು ಕಳೆದ 1.5 ವರ್ಷದಿಂದ ತುಂಬಾ ಕಷ್ಟಪಟ್ಟು ನನ್ನ ಸ್ವಂತ ಕಾಲಿನ ಮೇಲೆ ಗೌರವವಾಗಿ ನಿಲ್ಲೋದನ್ನ ಕಲ್ತ್ಕೊಂಡಿದ್ದೀನಿ. ಹೀಗಿರುವಾಗ ನಾನು ಇವತ್ತಿನ ಈ ಸಣ್ಣ ಎಮೋಷನ್ಸ್ಗೆ ಬಲಿಯಾಗಿ ನನ್ನ ಆ ಮೊದಲ ಯಶಸ್ಸಿನ ಹೆಜ್ಜೆಯನ್ನ ಮತ್ತೆ ಹಿಂದಕ್ಕಿಡೋಕೆ ಜನ್ಮದಲ್ಲೂ ಬಯಸಲ್ಲ ರಿಧಿ. ಒಂದ್ ವೇಳೆ ಇವತ್ತು ನಾನು ಅವರ ಆ ಕಣ್ಣೀರಿನ ಮಾತುಗಳನ್ನ ಕೇಳಿ ಕರಗಿ ಹೋಗಿ ಮತ್ತೆ
ಅದೇ ಮನೆಯ ಒಳಗಡೆ ಉಳ್ಕೊಂಡಿದ್ರೆ ಬಹುಶಃ ಕಳೆದ 1.5 ವರ್ಷದ ಲೈಫ್ನಲ್ಲಿ ನಾನು ಅನುಭವಿಸಿದ ಆ ಇಡೀ ನರಕದ ಪೇನ್ ಅಂಡ್ ನನ್ನ ಇಡೀ ಸ್ವಾಭಿಮಾನದ ಹೋರಾಟ ಇದೆಯಲ್ಲ, ಅದು ಕೇವಲ ಒಂದೇ ಒಂದು ಸೆಕೆಂಡ್ನಲ್ಲಿ ಕಂಪ್ಲೀಟ್ ಆಗಿ ಅಪ್ರಾಮಾಣಿಕವಾಗಿ ಚೇಂಜ್ ಆಗಿ ಹೋಗ್ತಾ ಇತ್ತು. ಈ ಕಠಿಣ ಲೈಫ್ ನನಗೆ ಇಷ್ಟೊಂದು ದಿನದಲ್ಲಿ 2 ಮುಖ್ಯ ವಿಷಯಗಳನ್ನ ತುಂಬಾ ಅದ್ಭುತವಾಗಿ ಕಲಿಸ್ಕೊಟ್ಟಿದೆ ರೀತಿ. ಮೊದಲನೇದಾಗಿ, ಈ ಜಗತ್ತಿನಲ್ಲಿ ಮನುಷ್ಯ ತನ್ನನ್ನ ತಾನ್ ಬಿಟ್ರೆ ಇನ್ಯಾವೊಬ್ಬ ಮೂರನೇ ವ್ಯಕ್ತಿಯನ್ನ ಅತಿಯಾಗಿ ಕಣ್ಮುಚ್ಚಿ ನಂಬಾರ್ದು ಅಂತ. ಅಂಡ್ ಎರಡನೇದಾಗಿ, ನೀನ್ ಪಡ್ತಿರುವ ಆ ಅಸಲಿ ನೋವು ಎದುರುಗಿರೋನಿಗೆ ತಟ್ಟೋವರೆಗೂ ಈ ಪ್ರಪಂಚದಲ್ಲಿ ಯಾವೊಬ್ಬ ವ್ಯಕ್ತಿಯು ನಿನ್ನ ಸತ್ಯದ ಮಾತುಗಳನ್ನ ಅಷ್ಟು ಈಸಿಯಾಗಿ ನಂಬೋಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ಇವತ್ತಿನಿಂದ ನನ್ನ ಸಂತೋಷ ಅಂಡ್ ನನ್ನ ನೋವಿನ ಇಡೀ ಹಕ್ಕನ್ನ ಮತ್ಯಾವೊಬ್ಬ ಬೇರೆ ವ್ಯಕ್ತಿಯ ಕೈಗೆ ಕೊಡೋಕೆ ಜನ್ಮದಲ್ಲೂ ಇಷ್ಟಪಡಲ್ಲ. ನನ್ನ ಈ ಹೊಟ್ಟೆಯಲ್ಲಿ ಬೆಳಿತಿರೋ ನನ್ನ ಭವಿಷ್ಯದ ಮಗುವನ್ನ ಮತ್ಯಾರದೋ ಕಪಟ ಕರುಣೆಯ ಆಧಾರದ ಮೇಲೆ ಬೆಳೆಸೋ ಸಣ್ಣ ಇಂಟ್ರೆಸ್ಟ್ ನನಗಂತೂ ಖಂಡಿತ ಇಲ್ಲ ರೀತಿ. ಈ ಕಠಿಣ ಜಗತ್ತಿನಲ್ಲಿ ಮತ್ಯಾವೊಬ್ಬ ವ್ಯಕ್ತಿಯು ಬಂದು ನನ್ನ ಮಗುವಿಗೆ ನಿನ್ನ ಈ ಲೈಫ್ ಬೇರೆಯವರ ಭಿಕ್ಷೆಯ ದಯೆಯಿಂದ ಬಂದಿದ್ದು ಅಂತ ಬೆರಳೆತ್ತಿ ಕೆಣಕೋ ಸಣ್ಣ ಚಾನ್ಸ್ ಕೂಡ ನಾನು ಕೊಡಲ್ಲ. ನನ್ನ ಮಗುವಿಗೆ ಸುಳ್ಳು ಭ್ರಮೆಯ ಆ ಸುಂದರ ಲೈಫ್ ಕೊಡೋ ಬದಲು ಬದುಕಿನ ಅಸಲಿ ವಾಸ್ತವದ ಹೋರಾಟವನ್ನ ಎದುರಿಸೋ ಆ ಸಾಲಿಡ್ ಧೈರ್ಯವನ್ನ ಕೊಡೋಕೆ ನಾನು ಬಲವಾಗಿ ಬಯಸ್ತೀನಿ. ಅನ್ವಿತಾ ಇಷ್ಟೊಂದು ಅದ್ಭುತವಾದ ಇಚ್ಛಾಶಕ್ತಿಯಿಂದ ಆ ಮಾತು ಹೇಳಿದ ತಕ್ಷಣವೇ ರಿಧಿಮಾ ಕಂಪ್ಲೀಟ್ ಆಗಿ ಮೂಕಳಾಗಿ ನಿಂತ ಜಾಗದಲ್ಲೇ ಸೈಲೆಂಟ್ ಆಗಿ ನಿಂತು ಬಿಟ್ಲು. ಅನ್ವಿತಾ ತನ್ನ ಸ್ವಂತ ಕುಟುಂಬದವರ ಮುಂದೆ ಇಷ್ಟೊಂದು ಕಟ್ಟುನಿಟ್ಟಾದ ಕಠಿಣ ಮನೋಭಾವ ಹೊಂದಿರೋದರ ಹಿಂದಿರೋ ಆ ಅಸಲಿ ರೀಸನ್ ಇವತ್ತು ರಿಧಿಮಾಗೆ ಪೂರ್ತಿಯಾಗಿ ರಿಯಲೈಸ್ ಆಗಿತ್ತು. ಅವಳ ಈ ಅದ್ಭುತವಾದ ಧೈರ್ಯ ಮತ್ತು ಚೈತನ್ಯದ ರೂಪವನ್ನ ನೋಡಿ ರಿಧಿಮಾಗೆ ತನ್ನ ಹೃದಯದ ಆಳದಲ್ಲಿ ಅವಳ ಬಗ್ಗೆ ಅಪಾರವಾದ ಗೌರವ ಮೂಡಿತು. ಅಲ್ಲಿಂದ ಮೂವರು ಮರಳಿ ಕಾರ್ ಹತ್ತಿ ತಮ್ಮ ಮುಂದಿನ ಪ್ರಯಾಣವನ್ನ ತುಂಬಾ ನೆಮ್ಮದಿಯಿಂದ ಸ್ಟಾರ್ಟ್ ಮಾಡಿದ್ರು. ಮುಂದಿನ ಸರಿಯಾಗಿ 3 ದಿನಗಳ ಸುದೀರ್ಘ ಅವಧಿಯಲ್ಲಿ ಇಡೀ ಫ್ಯಾಮಿಲಿ ಮೆಂಬರ್ಸ್ ಅಂಡ್ ಸಮಾಜದ ತಡೆಯಲಾರದ ಪ್ರೆಷರ್ಗೆ ಕಂಪ್ಲೀಟ್ ಆಗಿ ಮಣಿದ ಆ ಹುಂಬ ವಿರಾಜ್ ಕೊನೆಗೂ ಬೇರೆ ದಾರಿ ಇಲ್ಲದೆ ಫ್ಯಾಮಿಲಿ ಕೋರ್ಟ್ಗೆ ಬಂದು ಅಫಿಷಿಯಲ್ ಡಿವೋರ್ಸ್ ಪೇಪರ್ಸ್ ಮೇಲೆ ಸಹಿ ಹಾಕ್ಲೇಬೇಕಾಯ್ತು. ಯಾಕಂದ್ರೆ ಅನ್ವಿತಾ ಇಟ್ಟಿದ್ದ ಆ ಮೆಡಿಕಲ್ ಪ್ರೂಫ್ ನಿಂದಾಗಿ ಈ ಕಾನೂನಿನ ಮುಂದೆ ತನ್ನನ್ನ ತಾನು ಸೇಫ್ ಮಾಡ್ಕೊಳ್ಳೋಕೆ ಇವನಿಗೆ ಇದಕ್ಕಿಂತ ಬೇರೆ ಇನ್ಯಾವ ಬೆಟರ್ ಹಾದಿಯೂ ಇರಲಿಲ್ಲ. ಕೋರ್ಟ್ ಹಾಲ್ ಒಳಗಡೆ ಇತ್ತ ವಿರಾಜ್ ಫ್ಯಾಮಿಲಿ ಅಂಡ್ ಅತ್ತ ಅನ್ವಿತಾಳ ಹೆತ್ತ ಕುಟುಂಬದ ಪ್ರತಿಯೊಬ್ಬ ವ್ಯಕ್ತಿಯೂ ಹಾಜರಾಗಿದ್ರು. ಆದ್ರೆ ಅನ್ವಿತಾ ಮಾತ್ರ ಅವರ ಯಾರ ಮುಂದೆಯೂ ಹೋಗಿ ಒಂದು ಸಣ್ಣ ಮಾತು ಕೂಡ ಆಡದೆ ಕಂಪ್ಲೀಟ್ ಡೀಸೆಂಟ್ ಆಗಿ ದೂರ ನಿಂತಿದ್ಲು. ಕೊನೆಗೂ ಇಬ್ಬರ ಇಡೀ ವಾದಗಳನ್ನ ಆಲಿಸಿದ ಗೌರವಾನ್ವಿತ ಮ್ಯಾಜಿಸ್ಟ್ರೇಟ್ ಇವರಿಬ್ಬರ ಅಫಿಷಿಯಲ್ ವಿಚ್ಛೇದನಕ್ಕೆ ಕಾನೂನುಬದ್ಧವಾಗಿ ಒಪ್ಪಿಗೆ ನೀಡಿ ಆರ್ಡರ್ ಪಾಸ್ ಮಾಡಿದ್ರು. ಅಂಡ್ ಈ ಒಂದು ಬಿಗ್ ಡಿಸಿಷನ್ ಜೊತೆನೆ ಇವತ್ತಿನಿಂದ ನಮ್ಮ ಅನ್ವಿತಾಳ ಬದುಕಿನಲ್ಲಿ ಆ ಹಳೆಯ ಕರಾಳ ಬಂಧನ ಮುಗಿದು ಒಂದು ಹೊಸ ಸ್ವತಂತ್ರ ಜೀವನದ ಸುಂದರ ಆರಂಭವಾಯಿತು. ಆದ್ರೆ ಅನ್ವಿತಾ ಇಡೀ ಕೋರ್ಟ್ ಮುಗಿಸ್ಕೊಂಡು ನೆಮ್ಮದಿಯಿಂದ ಹಾಲ್ನಿಂದ ಹೊರಗಡೆ ಬರ್ತಾ ಇರುವಾಗ ಅತ್ತ ರಿಧಿಮಾ ಅಂಡ್ ಉಳಿದವರೆಲ್ಲರೂ ಕಾರಿನ ಪಕ್ಕ ನಿಂತು ಯಾವುದೋ ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ರು. ಕರೆಕ್ಟ್ ಆಗಿ ಅದೇ ಗ್ಯಾಪ್ನಲ್ಲಿ ಆ ನೀಚ ವಿರಾಜ್ ಸತ್ತಿಲ್ದೆ ನಡೆದು ಬಂದು ಅನ್ವಿತಾಳ ಮುಂದೆ ನಿಂತ್ಕೊಂಡ. ಅವನು ತುಂಬಾ ಲೋ ವಾಯ್ಸ್ನಲ್ಲಿ, ಅನ್ವಿತಾ ಪ್ಲೀಸ್ ನನಗೆ ನಿನ್ ಜೊತೆ ಪರ್ಸನಲ್ ಆಗಿ ಮಾತಾಡೋಕೆ ಕೆಲವು 2 ನಿಮಿಷ ಟೈಮ್ ಕೊಡ್ತೀಯಾ ಅಂತ ವಿನಂತಿಸ್ಕೊಂಡ. ಅನ್ವಿತಾಳಿಗೆ ಆ ಸಮಯದಲ್ಲಿ ವಿರಾಜ್ನ ಮಾತನ್ನ ನಿರಾಕರಿಸೋದು ಸಾಧ್ಯವಾಗ್ಲಿಲ್ಲ. ಅವಳು ತುಂಬಾ ಕಠಿಣವಾದ ದೃಷ್ಟಿಯಿಂದ ಅವನ ಮುಖ ನೋಡಿ ಹೇಳಿದ್ಲು, ಎಸ್ ಹೇಳು ವಿರಾಜ್, ಅಸ್ಲು ನೀನಿವಾಗ ಇಲ್ಲಿ ನಿಂತು ಏನ್ ಹೇಳೋಕ್ ಬಯಸ್ತಿದ್ಯಾ? ಆದ್ರೆ ನೆನ್ಪಿಟ್ಕೋ, ನಿನ್ಗೆ ಅದನ್ನ ಹೇಳಲು ಕೇವಲ 2 ನಿಮಿಷಗಳು ಮಾತ್ರ ಟೈಮ್ ಇದೆ. ಅದಕ್ಕಿಂತ 1 ಸೆಕೆಂಡ್ ಕೂಡ ಹೆಚ್ಚುಕಾಲ ನಿಂತ್ರೋ ನಾನು ನಿನ್ನ ಈ ಕಪಟ ಮಾತುಗಳನ್ನ ಕೇಳೋಕೆ ಖಂಡಿತ ರೆಡಿಯಾಗಿಲ್ಲ ಎಂದು ಅವಳು ಖಡಾಖಂಡಿತವಾಗಿ ಹೇಳಿದ್ಲು. ಅನ್ವಿತಾಳ ಆ ಖಡಕ್ ಮಾತು ಕೇಳಿದ ತಕ್ಷಣವೇ ವಿರಾಜ್ ಮುಖದಲ್ಲಿ ಒಂದು ವಿಚಿತ್ರವಾದ ವಿಷಪೂರಿತ ನಗು ಮೂಡ್ತು. ಆ ನಗುವಿನ ಅಸಲಿ ಅರ್ಥ ಆ ಕ್ಷಣದಲ್ಲಿ ಅನ್ವಿತಾಗೆ ಪೂರ್ತಿಯಾಗಿ ಅರ್ಥ ಆಗ್ಲಿಲ್ಲ. ಅದೇ ವಿಕೃತ ನಗುವಿನೊಂದಿಗೆ ವಿರಾಜ್ ಅನ್ವಿತಾಳ ಮುಖ ನೋಡಿ ವ್ಯಂಗ್ಯವಾಗಿ ಹೇಳ್ದ, ಇವತ್ತು ನೀನು ಒಳಗೊಳಗೆ ತುಂಬಾ ಹ್ಯಾಪಿ ಆಗಿರ್ಬೇಕಲ್ವಾ ಅನಿತಾ? ನಿನ್ನ ಆ ದೊಡ್ಡ ಅಹಂಕಾರದ ವಿರುದ್ಧದ ಯುದ್ಧವನ್ನ ನೀನ್ ಗೆದ್ದಿದ್ಯಾ ಅಂತ ಬೀಗ್ತಿದ್ಯಾ ಅಲ್ವಾ?
ಆದ್ರೆ ನೆನ್ಪಿಟ್ಕೋ ಅನ್ವಿತಾ, ನಿನ್ನ ಈ ಸುಳ್ಳು ಸಂತೋಷ ಇನ್ನು ಹೆಚ್ಚು ಕಾಲ ಲೈಫ್ ನಲ್ಲಿ ಉಳಿಯೋದಿಲ್ಲ. ನೀನೇನಾದ್ರೂ ಇದು ಒಂದು ಸುಖಾಂತ್ಯವಿರೋ ಸಿನಿಮಾ ಅನ್ಕೊಂಡಿದ್ಯಾ ಏನು? ನೀನ್ ಆರಿಸ್ಕೊಂಡಿರೋ ಈ ರಾಂಗ್ ಹಾದಿಗೆ ಜನ್ಮದಲ್ಲೂ ಸುಖಾಂತ್ಯ ಸಿಗೋಕೆ ಸಾಧ್ಯನೇ ಇಲ್ಲ. ಆ ಆಶಿಕ್ ಜೋಯಿಶ್ನ ಮಗುವನ್ನ ನೀನು ಗರ್ಭದಲ್ಲಿ ಹೊತ್ಕೊಂಡು ಓಡಾಡೋದ್ರಿಂದ ಒಂದಿನ ನೀನು ಆ ಬಿಗ್ ಜೋಯಿಶ್ ಇಂಡಸ್ಟ್ರೀಸ್ನ ಒಡತಿ ಆಗ್ಬಹುದು ಅಂತ ಹಗ್ಲಗನ್ಸ್ ಕಾಣ್ತಾ ಇದೆಯಾ ಅಲ್ವಾ? ಆದ್ರೆ ಇದು ನಿನ್ನ ಲೈಫ್ನ ಅತ್ಯಂತ ದೊಡ್ಡ ಮೂರ್ಖತನ. ಇತ್ತೀಚಿನ ದಿನಗಳಲ್ಲಿ ನೀನು ತುಂಬಾ ಬ್ಯುಸಿ ಆಗಿರ್ಬೇಕು, ಅದಕ್ಕೆ ನಿನ್ಗೆ ಬೆಳಿಗ್ಗೆ ಪೇಪರ್ ಓದೋಕೆ ಟೈಮ್ ಸಿಕ್ಕಲ್ಲ ಅನ್ಸುತ್ತೆ. ಇವತ್ತಿನ ಇಂಟ್ರೆಸ್ಟಿಂಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ನಾನೇ ನಿನ್ಗೆ ಲೈವ್ ಆಗಿ ಓದಿ ಹೇಳ್ತೀನಿ ಕೇಳು ಎನ್ನುತ್ತಾ ವಿರಾಜ್ ತನ್ನ ಕೈಯಲ್ಲಿದ್ದ ದಿನಪತ್ರಿಕೆಯನ್ನ ಓಪನ್ ಮಾಡಿ ಸ್ವಲ್ಪ ಜೋರಾದ ಧ್ವನಿಯಲ್ಲಿ ಓದೋಕೆ ಸ್ಟಾರ್ಟ್ ಮಾಡ್ದ. ಅವನು ಆ ಸುದ್ದಿಯನ್ನ ಓದ್ತಾ ಒಮ್ಮೆ ಕಪಟವಾಗಿ ಮುಗುಳ್ನಕ್ಕೂ ಅನ್ವಿತಾಳ ಮುಖದ ಹಾವಭಾವ ಗಮನಿಸ್ದ. ನಂತರ ಮತ್ತೆ ಓದೋದನ್ನ ಮುಂದುವರಿಸ್ದ. ವಿಶ್ವಾಸಾರ್ಹ ಮೂಲಗಳ ಪ್ರಕಾರ ಖ್ಯಾತ ಯುವ ಉದ್ಯಮಿ ಆಶಿಕ್ ಜೋಯಿಶ್ ನಿನ್ನೆ ರಾತ್ರಿ ತಮ್ಮ ಇಡೀ ಕುಟುಂಬದ ಸದಸ್ಯರ ಸಮ್ಮುಖದಲ್ಲಿ ತಮ್ಮ ಹಳೆಯ ಗೆಳತಿ ಅನ್ವಿತಾ ಜೋಯಿಶ್ ಅವರ ಜೊತೆ ಅದ್ದೂರಿಯಾಗಿ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಅನ್ವಿತಾ ಜೋಯಿಶ್ ಕಾಣೆಯಾಗಿದ್ರು ಎಂಬ ಸುದ್ದಿ ಇತ್ತು. ಈ ನಡುವೆ ಕಳೆದ 1.5 ವರ್ಷದಿಂದ ಆಶಿಕ್ ಜೋಯಿಶ್ ಬೇರೊಬ್ಬ ಅನ್ವಿತಾ ಹೆಸರಿನ ಹುಡುಗಿಯ ಜೊತೆ ಸಮಾಜದಲ್ಲಿ ಕಾಣಿಸ್ಕೊಂಡಿದ್ರು. ಆದ್ರೆ ಇವಾಗ ಅಸಲಿ ಅನ್ವಿತಾ ಜೋಯಿಶ್ ವಾಪಸ್ ಬಂದ ತಕ್ಷಣವೇ ಆ ಅಪರಿಚಿತ ಹುಡುಗಿ ಸಡನ್ ಆಗಿ ಕಣ್ಮರೆಯಾಗಿದ್ದಾಳೆ ಎಂದು ಹೇಳಲಾಗುತ್ತಿದೆ. ಅಸಲಿಗೆ ಆ ಹುಡುಗಿ ಯಾರು, ಅವಳು ಎಲ್ಲಿಂದ ಬಂದ್ಲು ಅನ್ನೋ ಇಡೀ ವಿಷಯವನ್ನ ಇವತ್ತು ಜೋಯಿಶ್ ಫ್ಯಾಮಿಲಿ ಕಂಪ್ಲೀಟ್ ಆಗಿ ಮುಚ್ಚಿಟ್ಟಿದೆ. ಅವರ ಕುಟುಂಬದ ಯಾವೊಬ್ಬ ಸದಸ್ಯರು ಇದರ ಬಗ್ಗೆ ಮೀಡಿಯಾ ಮುಂದೆ ಒಂದು ಸಣ್ಣ ಮಾತು ಕೂಡ ಆಡ್ತಾ ಇಲ್ಲ. ಪ್ರಸ್ತುತ ಅವರ ಅತ್ಯಂತ ನಿಕಟ ಮೂಲಗಳ ಪ್ರಕಾರ ಅನ್ವಿತಾ ಜೋಯಿಶ್ ಮರಳಿ ಬಂದಿದ್ರಿಂದ ಇಡೀ ಜೋಯಿಶ್ ಕುಟುಂಬದಲ್ಲಿ ಇವತ್ತು ಅಪಾರವಾದ ಸಂತೋಷದ ವಾತಾವರಣವಿದೆ. ಇದೇ ಖುಷಿಯಲ್ಲಿ ಅವರಿಬ್ರು ಆದಷ್ಟು ಬೇಗ ಮದುವೆಯಾಗಲು ಗಟ್ಟಿಯಾಗಿ ಡಿಸೈಡ್ ಮಾಡಿದ್ದಾರೆ ಮತ್ತು ಮುಂಬರುವ ತಿಂಗಳ 18ರಂದೇ ಇವರಿಬ್ಬರ ಅದ್ದೂರಿ ವಿವಾಹ ನೆರವೇರಲಿದೆ. ವಿರಾಜ್ ಅಷ್ಟಕ್ಕೆ ಆ ಸುದ್ದಿ ಓದುವುದನ್ನ ಸಡನ್ ಆಗಿ ಸ್ಟಾರ್ಟ್ ಮಾಡಿ ಒಂದು ತರಹ ಕ್ರೂರ ನೋಟದಿಂದ ಅನ್ವಿತಾಳ ಕಣ್ಣುಗಳನ್ನ ನೋಡ್ತಾ ನಾಚಿಕೆ ಇಲ್ಲದೆ ಹೇಳ್ದ, ಇಷ್ಟು ಇನ್ಫಾರ್ಮೇಶನ್ ನಿನ್ನ ಈ ಸುಳ್ಳು ಆಸೆಯನ್ನ ಭಂಗ ಮಾಡೋಕೆ ಸಾಕು ಅಂತ ನನಗನ್ಸುತ್ತೆ ಅನ್ವಿತಾ. ಅಂದ್ಹಾಗೆ ಆಶಿಕ್ ಜೋಯಿಶ್ ಮದ್ವೆಗೆ ನಿನ್ಗೇನಾದ್ರೂ ಇನ್ವಿಟೇಷನ್ ಕಾರ್ಡ್ ಬಂದಿದ್ಯಾ? ಎಲ್ಲ ನಂತರ ನೀನ್ ಅವನನ್ನ ತುಂಬಾ ಕ್ಲೋಸ್ ಆಗಿ ತಿಳ್ಕೊಂಡಿದ್ದೋಳಲ್ವಾ? ಸರಿ, ಇವಾಗ ನಿನ್ನ ಇಡೀ ಆಸೆಗಳು ಕಂಪ್ಲೀಟ್ ಆಗಿ ಮಣ್ಮುಕ್ ಹೋಗ್ವೆ, ಹೌದಲ್ವಾ? ಆದ್ರೆ ಪರವಾಗಿಲ್ಲ, ನಿನ್ಗೆ ಲೈಫ್ ನಲ್ಲಿ ಎಲ್ಲರ ಹತ್ರ ಹೋಗಿ ಕೈ ಚಾಚೋದು ಮೊದ್ಲಿನಿಂದನೂ ಒಂಥರದ ಕೆಟ್ಟ ಹವ್ಯಾಸವಾಗಿ ಬಿಟ್ಟಿದೆ. ಸೊ ಇನ್ಮೇಲೆ ನಿನ್ ಕೆಲ್ಸ ತುಂಬಾ ಈಸಿಯಾಗಿ ಮುಗಿಯುತ್ತೆ. ಒಂದ್ ವೇಳೆ ನಿನ್ಗೆ ಹೊರಗಡೆ ಇರೋಕೆ ಯಾವುದೇ ಹೊಸ ಆಶ್ರಯ ಸಿಗದೆ ಇದ್ರೆ ಧೈರ್ಯವಾಗಿ ಬಂದು ನನ್ನನ್ನ ಕಾಂಟ್ಯಾಕ್ಟ್ ಮಾಡು. ನನ್ನ ಈ ಮಾಜಿ ಹೆಂಡತಿಗೋಸ್ಕರ ನಾನು ಸಣ್ಣದಾಗಿ ಏನಾದ್ರೂ ಹೆಲ್ಪ್ ಮಾಡೋಕೆ ಖಂಡಿತ ರೆಡಿ ಇರ್ತೀನಿ. ನಿನಗೂ ಗೊತ್ತು ವಿರಾಜ್ ಅಂದ್ರೆ ತುಂಬಾ ದೊಡ್ಡ ಹೃದಯ ಇರೋನು ಅಂತ. ವಿರಾಜ್ ಇಷ್ಟೊಂದು ಕೀಳಾಗಿ ಕಂಪ್ಲೀಟ್ ಆಗಿ ನಾಚಿಕೆ ಇಲ್ಲದೆ ತನ್ನ ಆ ಕಪಟ ಮುಖ ತೋರಿಸಿ ಮಾತಾಡ್ತಿರೋದನ್ನ ನೋಡಿ ಅನ್ವಿತಾಗೆ ತಕ್ಷಣವೇ ಅವನ ಕೆನ್ನೆ ಸೀಳುವಂತೆ ಗಟ್ಟಿಯಾಗಿ ಹೊಡಿಬೇಕು ಅನ್ನಿಸ್ತು. ಆದ್ರೆ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು, ಇಂತಹ ಒಬ್ಬ ಕೀಳು ಮಟ್ಟದ ಪ್ರಾಣಿಯನ್ನ ಮುಟ್ಟುವ ಮೂಲಕ ತನ್ನ ಕೈಗಳನ್ನ ಯಾವತ್ತೂ ಅಪವಿತ್ರ ಮಾಡ್ಕೊಳ್ಬಾರ್ದು ಅಂತ. ಅಂತಹ ಒಂದು ಕೊಳಚೆ ಗುಂಡಿಯಲ್ಲಿ ತನ್ನ ಮುಖ ಹಾಕಿ ತನ್ನ ಘನತೆಯನ್ನ ಹಾಳು ಮಾಡ್ಕೊಡೋಕೆ ಅವಳು ಸ್ವಲ್ಪವೂ ಸಿದ್ಧವಿರ್ಲಿಲ್ಲ. ಆದ್ರೆ ಇವನ ಈ ಸುಕ್ಕಿಗೆ ತನ್ನದೇ ಶೈಲಿಯಲ್ಲಿ ಅಸಲಿ ಕೌಂಟರ್ ಕೊಡ್ಲೇಬೇಕು ಅಂತ ಅನ್ವಿತಾ ಕೂಡ ಅದೇ ತರಹ ಮುಖದ ಮೇಲೆ ಒಂದು ಶಾರ್ಪ್ ನಗು ಇಟ್ಕೊಂಡು ವಿರಾಜ್ ಕಣ್ಣುಗಳನ್ನ ನೋಡಿ ತಣ್ಣಗೆ ಹೇಳಿದ್ಲು, ಮಿಸ್ಟರ್ ವಿರಾಜ್, ನಿನ್ನಂತಹ ಒಬ್ಬ ಚೀಪ್ ಮೈಂಡ್ ಇರೋ ವ್ಯಕ್ತಿಯಿಂದ ನಾನ್ ಖಂಡಿತ ಇಂತಹದ್ದೇ ಒಂದು ಕೀಳು ಮಟ್ಟದ ರಿಯಾಕ್ಷನ್ ಅನ್ನ ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ಇದ್ರಲ್ಲಿ ನನಗೇನು ಆಶ್ಚರ್ಯ ಅನ್ನಿಸ್ತಿಲ್ಲ. ನಿಜ ಹೇಳ್ಬೇಕಂದ್ರೆ ನಿನ್ನ ಈ ಕಪಟ ಮಾತುಗಳ ಬಗ್ಗೆ ನನಗೆ ಯಾವುದೇ ಸಣ್ಣ ದೂರು ಕೂಡ ಇಲ್ಲ. ಯಾಕಂದ್ರೆ ಈ ಜಗತ್ತಿನಲ್ಲಿ ಜನರು ಕಂಪ್ಲೀಟ್ ಆಗಿ ಸೋತು ನಿರಾಶೆಗೊಂಡಾಗ ತಮ್ಮ ಮುಖದ ಮಸಿಯನ್ನ ಮುಚ್ಕೊಳ್ಳೋಕೆ ಸಾಮಾನ್ಯವಾಗಿ ಇಂತಹ ಚೀಪ್ ಮಾತುಗಳನ್ನೇ ಆಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನೀನು ಒಂಚೂರು ಚಿಂತೆ ಮಾಡಬೇಡ ವಿರಾಜ್ ಅವರೇ. ನನಗೆ ಇನ್ಯಾವುದೋ ದೊಡ್ಡ ಜೋಯಿಶ್ ಇಂಡಸ್ಟ್ರೀಸ್ ಒಡತಿಯಾಗೋ ಸಣ್ಣ ಆಸೆ ಕೂಡ ನನ್ನ ಲೈಫ್ನಲ್ಲಿ ಖಂಡಿತ ಇಲ್ಲ.
ನಾನು ನನ್ನ ಸ್ವಂತ ಶಕ್ತಿಯಿಂದ ಲೈಫ್ನಲ್ಲಿ ಏನಾಗಬೇಕು ಅಂತ ಡಿಸೈಡ್ ಮಾಡಿದ್ದೀನೋ ಅದನ್ನ ಸಾಧಿಸಿಯೇ ತೀರ್ತೀನಿ. ಆದ್ರೆ ನಂದೊಂದು ಸಣ್ಣ ಕ್ವೆಶನ್. ಇನ್ಮೇಲೆ ನೀನು ಈ ಸಮಾಜದಲ್ಲಿ ತಲೆ ಎತ್ತಿ ಹೇಗೆ ಓಡಾಡ್ತೀಯ ವಿರಾಜ್? ಇವತ್ತಿನಿಂದ ಈ ಇಡೀ ಜಗತ್ತಿಗೆ ತುಂಬಾ ಅಫಿಷಿಯಲ್ ಆಗಿ ಸತ್ಯ ಗೊತ್ತಾಗಲಿದೆ. ನೀನು ಲೈಫ್ ನಲ್ಲಿ ಯಾವತ್ತೂ ಒಬ್ಬ ತಂದೆಯಾಗಲು ಯೋಗ್ಯನಾದ ಪುರುಷನೇ ಅಲ್ಲ ಅನ್ನೋ ಅಸಲಿ ಸತ್ಯ. ನಿನ್ನಂತಹ ಒಬ್ಬ ಈ ತರಹದ ಗುಣ ಇರೋ ವ್ಯಕ್ತಿಗೆ ಇನ್ಮೇಲೆ ಈ ಸಮಾಜದಲ್ಲಿ ಯಾವೊಬ್ಬ ಹೆತ್ತ ತಂದೆ ತಾನೇ ತನ್ನ ಮಗಳನ್ನ ನಂಬಿ ಮದ್ವೆ ಮಾಡ್ಕೊಡೋಕೆ ಮುಂದೆ ಬರ್ತಾರೆ ಹೇಳು? ನೀನು ಎಂದಾದ್ರೂ ಆ ನಿನ್ನ ಫ್ಯೂಚರ್ ಬಗ್ಗೆ ಒಂದ್ ಸೆಕೆಂಡ್ ಯೋಚನೆ ಮಾಡಿದ್ಯಾ ವಿರಾಜ್? ಸೊ ಇನ್ಮೇಲೆ ಈ ಸಮಾಜದ ಮುಂದೆ ನಿನ್ನ ಆ ಸುಳ್ಳು ಪುರುಷತ್ವದ ಪ್ರದರ್ಶನ ಮಾಡೋದನ್ನ ಕಂಪ್ಲೀಟ್ ಆಗಿ ನಿಲ್ಸು. ಆ ನಿನ್ನ ಕರಾಳ ವಾಸ್ತವವನ್ನ ಇವತ್ತೇ ಒಪ್ಕೊಂಡು ಆ ದೇವ್ರು ನಿನಗ್ ಕೊಟ್ಟಿರೋ ಆ ಪುಟ್ಟ ರಿಹಾನ್ನ ಸಾಕೋ ಜವಾಬ್ದಾರಿಯಲ್ಲೇ ಸಂತೋಷವಾಗಿರೋದು ನಿನ್ನ ಹೆಲ್ತ್ಗೆ ತುಂಬಾ ಒಳ್ಳೇದು. ಅಂಡ್ ಹೌದು, ನಿನ್ನ ಕುಟುಂಬದ ವಂಶಾವಳಿಯನ್ನ ಇನ್ಮೇಲಾದ್ರೂ ಮುಂದುವರಿಸ್ಬೇಕಂತ ನಿನ್ಗೆ ಆಸೆ ಇದ್ರೆ ಮೊದಲು ಯಾವ್ದಾದ್ರೂ ಒಳ್ಳೆ ಆಸ್ಪತ್ರೆಗೆ ಹೋಗಿ ನಿನ್ನ ಆ ಬಿಗ್ ಪ್ರಾಬ್ಲಮ್ಗೆ ವೈದ್ಯಕೀಯ ಚಿಕಿತ್ಸೆ ಪಡ್ಕೊಳ್ಳೋದು ತುಂಬಾ ಸೂಕ್ತ. ಅಂದ್ಹಾಗೆ ಪಾಸ್ಟ್ ನಲ್ಲಿ ನನಗೆ ಚಿಕಿತ್ಸೆ ನೀಡಿದ ಸಿಟಿಯ ಅತ್ಯಂತ ಫೇಮಸ್ ಆಗಿರೋ ಕೆಲವು ದೊಡ್ಡ ಡಾಕ್ಟರ್ಸ್ಗಳ ಪರ್ಸನಲ್ ಮೊಬೈಲ್ ನಂಬರ್ಸ್ ಇವತ್ತಿಗೂ ನನ್ನ ಹತ್ರ ಸೇಫ್ ಆಗಿದೆ. ಆ ನಂಬರ್ಸ್ ಏನಾದ್ರೂ ನಿನ್ಗೆ ಹೆಲ್ಪ್ ಆಗ್ಬೋದು ಅಂತ ಅನ್ಸಿದ್ರೆ ಹೇಳು, ನಾನು ಇವತ್ತೇ ನಿನ್ಗೆ ಇಮೇಲ್ ಮಾಡಿ ಕಳಿಸ್ಕೊಡ್ತೀನಿ. ಲೈಫ್ ನಲ್ಲಿ ಒಂದಿನ ನಿನ್ನ ಆ ಕಾಯಿಲೆ ಕೂಡ ಕಂಪ್ಲೀಟ್ ಆಗಿ ಗುಣವಾಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅನ್ವಿತಾ ಇಡೀ ಕೋರ್ಟ್ ಮುಂಭಾಗದಲ್ಲೇ ಇಷ್ಟೊಂದು ಹರಿತವಾಗಿ ಅವನ ಇಡೀ ಮರ್ಯಾದೆಯನ್ನ ಮಣ್ಣು ಮುಕ್ಕಿಸುವಂತೆ ಆ ಮಾತು ಹೇಳಿದ ತಕ್ಷಣನೇ ಇತ್ತ ವಿರಾಜ್ ಅಂಡ್ ಅವನ ಕಡೆಯಿಂದ ಬಂದಿದ್ದ ಇಡೀ ಫ್ಯಾಮಿಲಿ ಮೆಂಬರ್ಸ್ ಕಂಪ್ಲೀಟ್ ಆಗಿ ಶಾಕ್ ಆಗಿ ನಿಂತ ಜಾಗದಲ್ಲೇ ಕಲ್ಲಿನ ಬಂಡೆಯ ತರಹ ನಿಂತು ಬಿಟ್ರು. ಅಲ್ಲಿ ನೆರೆದಿದ್ದ ಇಡೀ ಜನರ ಮುಂದೆ ವಿರಾಜ್ ಮುಖದಲ್ಲಿದ್ದ ಆ ಕ್ರೂರ ವ್ಯಂಗ್ಯದ ನಗು ಒಂದೇ ಸೆಕೆಂಡ್ ನಲ್ಲಿ ಕಂಪ್ಲೀಟ್ ಆಗಿ ಮಾಯವಾಗಿ ಹೋಯಿತು. ಇವತ್ತು ಆ ಇಡೀ ಗರ್ವ ಕರಗಿ ಹೋಗಿ ತೀವ್ರವಾದ ನಾಚಿಕೆಯಿಂದ ಮುಖ ಪೂರ್ತಿ ಕಪ್ಪಗಾಯಿತು. ಅವನ ಆ ಕಪಟ ಕಣ್ಣುಗಳು ತಾವಾಗಿಯೇ ನೆಲದ ಕಡೆಗೆ ಮುಖ ಮಾಡಿದ್ವು. ಇವತ್ತು ಅವನಿಗೆ ಕಂಪ್ಲೀಟ್ ಆಗಿ ತಲೆ ಎತ್ತಿ ಅನ್ವಿತಾಳ ಕಣ್ಣುಗಳನ್ನ ನೇರವಾಗಿ ನೋಡುವ ಸಣ್ಣ ಯೋಗ್ಯತೆ ಕೂಡ ಉಳಿದುಕೊಳ್ಳೇ ಇಲ್ಲ. ಬಹಳ ವರ್ಷಗಳ ದೀರ್ಘ ಅವಧಿಯ ನಂತರ ಇವತ್ತು ಮೊದಲ ಬಾರಿಗೆ ವಿರಾಜ್ ತನ್ನ ಇಡೀ ಅಹಂಕಾರ ಕಳ್ಕೊಂಡು ನಾಚಿಕೆಯಿಂದ ತಲೆ ತಗ್ಸಿ ನಿಂತಿರೋದನ್ನ ನೋಡಿದಾಗ ಅನ್ವಿತಾಳ ಇಡೀ ಆತ್ಮಕ್ಕೆ ಒಳಗೊಳಗೆ ಎಂತಹದೋ ಒಂದು ದೊಡ್ಡ ನೆಮ್ಮದಿಯ ಭಾವನೆ ಉಂಟಾಯಿತು. ಇವತ್ತು ಮೊದಲ ಬಾರಿಗೆ ಆ ವಿರಾಜ್ಗೆ ಒಂದು ವಿಷಯ ತುಂಬಾ ಚೆನ್ನಾಗಿ ರಿಯಲೈಸ್ ಆಗಿತ್ತು. ಯಾವತ್ತಾದ್ರೂ ಒಬ್ಬ ವ್ಯಕ್ತಿ ಇನ್ಯಾರದ್ದೋ ಪವಿತ್ರವಾದ ಗೌರವ ಮತ್ತು ಚಾರಿತ್ರ್ಯದ ಮೇಲೆ ಸುಳ್ಳು ದಾಳಿ ಮಾಡಿದಾಗ ಆ ಎದುರಿಗಿರೋ ಜೀವಕ್ಕೆ ಎಂತಹ ಭೀಕರವಾದ ನೋವಾಗುತ್ತೆ ಅಂತ. ಇವತ್ತು ವಿರಾಜ್ ಕೇವಲ ಈ ಒಂದು ದಿನ ಎದುರಿಸಿದ ಆ ಅವಮಾನದ ಪೇನ್ ಇದೆಯಲ್ಲ, ನಮ್ಮ ಅನ್ವಿತಾ ಕಳೆದ 3-4 ವರ್ಷಗಳಿಂದ ಆ ಮನೆಯಲ್ಲಿ ದಿನಾಲು ನಾನ್ ಸ್ಟಾಪ್ ಆಗಿ ನರಕದ ತರಹ ಅನುಭವಿಸ್ತಿದ್ಲು. ಇಲ್ಲಿ ಮಾತುಕತೆ ಇನ್ನೂ ಮುಂದುವರೆದ್ರೆ ಪರಿಸ್ಥಿತಿ ಇನ್ನೂ ಹದಗೆಡುತ್ತೆ ಅನ್ನೋದನ್ನ ಗೆಸ್ ಮಾಡಿದ ವಿರಾಜ್ನ ಅಕ್ಕ ತಕ್ಷಣವೇ ಓಡ್ ಬಂದು ವಿರಾಜ್ ಕೈ ಹಿಡಿದು, ಇನ್ಮೇಲೆ ಇಲ್ಲಿ ನಿಲ್ಲೋದ್ ಬೇಡ, ನಡಿ ಮೊದ್ಲು ಮನೆಗೆ ಹೋಗೋಣ ಅಂತ ಅವಮಾನ ತಡ್ಕೊಳಕಾಗದೆ ಅವನನ್ನ ಅಲ್ಲಿಂದ ಎಳ್ಕೊಂಡು ಹೊರಟೋದ್ಲು. ಇತ್ತ ಅನ್ವಿತಾ ಇವರಿಗೆ ಕೊಟ್ಟ ಆ ಸಾಲಿಡ್ ತಿರುಗೇಟನ್ನ ನೋಡಿ ರಿಧಿಮಾ ತುಂಬಾ ಹೆಮ್ಮೆಯಿಂದ ಅನ್ವಿತಾಳ ಭುಜವನ್ನ ತಟ್ಟಿ ಸಪೋರ್ಟ್ ಮಾಡ್ತಾ ಅವಳನ್ನ ಅಲ್ಲಿಂದ ಕಾರಿನ ಕಡೆಗೆ ಕರ್ಕೊಂಡು ಹೋದ್ಲು. ಆದ್ರೆ ವಿರಾಜ್ ಅಲ್ಲಿಂದ ಹೊರಡುವಾಗ ಸಿಟ್ಟಿನಿಂದ ನೆಲಕ್ಕೆ ಎಸೆದು ಹೋಗಿದ್ದ ಆ ನ್ಯೂಸ್ ಪೇಪರ್ ಮೇಲೆಯೇ ಅನ್ವಿತಾಳ ಕಣ್ಣುಗಳು ಇನ್ನೂ ಹಾಗೆ ಫಿಕ್ಸ್ ಆಗಿದ್ವು. ಯಾಕಂದ್ರೆ ಅದರಲ್ಲಿ ಆಶಿಕ್ ಅಂಡ್ ಅನ್ವಿತಾ ನಿಶ್ಚಿತಾರ್ಥದ ಇಡೀ ಬ್ರೇಕಿಂಗ್ ನ್ಯೂಸ್ ಪ್ರಿಂಟ್ ಆಗಿತ್ತು. ಅವಳು ತನ್ನ ನಡುಗುತ್ತಿದ್ದ ಕೈಗಳಿಂದ ನಿಧಾನವಾಗಿ ಕೆಳಗೆ ಬಾಗಿ ಆ ಕಾಗದವನ್ನ ಕೈಗೆತ್ಕೊಂಡ್ಳು. ನಂತರ ಆ ನೋವನ್ನ ಮನಸ್ಸಿನಲ್ಲೇ ಹತ್ತಿಕ್ತಾ ರಿಷಬ್ ಮತ್ತು ರಿಧಿಮಾ ಜೊತೆ ತನ್ನ ಆ ಡಿವೋರ್ಸ್ ಡಾಕ್ಯುಮೆಂಟ್ಸ್ ಬಗ್ಗೆ ಏನೋ ಗಂಭೀರವಾಗಿ ಚರ್ಚೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಆದ್ರೆ ಇವತ್ತು ಆ ಕೋರ್ಟ್ ಹಾಲ್ ನಲ್ಲಿ ಅನ್ವಿತಾ ಇಷ್ಟೊಂದು ಧೈರ್ಯವಾಗಿ ಆ ಕಳ್ಳರ ಸೊಕ್ಕನ್ನ ಮುರಿದಿದ್ದನ್ನ ಕಣ್ಣಾರೆ ನೋಡಿದ ಅವಳ ಹೆತ್ತ ತಾಯಿಯ ಮುಖದಲ್ಲಿ ಒಂದು ಸಣ್ಣ ನೆಮ್ಮದಿಯ ನಗು ಮೂಡ್ತು. ಅವಳಿಗೆ ಒಳಗೊಳಗೆ ತನ್ನ ಮಗಳ ಬಗ್ಗೆ ಅಪಾರವಾದ ಹೆಮ್ಮೆ ಅನ್ನಿಸ್ತಿದ್ರು. ತಾನು ಪಾಸ್ಟ್ ನಲ್ಲಿ ಮಗಳಿಗೆ ಮಾಡಿದ ಆ ದೊಡ್ಡ ಮಿಸ್ಟೇಕ್ಗೆ ತೀವ್ರವಾದ ವಿಷಾದ ಪಡ್ತಾ ಇದ್ರು.
ಅನ್ವಿತಾ ಇನ್ಮೇಲೆ ತಮ್ಮ ಜೊತೆ ಮಾತಾಡಲ್ಲ ಅಂಡ್ ಅವಳು ಇಷ್ಟು ದಿನ ಎದೆಯಲ್ಲಿ ಹೊತ್ತಿದ್ದ ಆ ನರಕದ ನೋವಿನಿಂದಾಗಿ ಮತ್ತೆ ಯಾವತ್ತೂ ಆ ಹೆತ್ತವರ ಮನೆಗೆ ವಾಪಸ್ ಬರೋಕೆ ಇಷ್ಟಪಡಲ್ಲ ಅನ್ನೋ ಅಸಲಿ ಸತ್ಯ ಇವತ್ತು ಆ ತಾಯಿಗೆ ಪೂರ್ತಿಯಾಗಿ ಕನ್ಫರ್ಮ್ ಆಗಿತ್ತು. ಅವಳು ತಮ್ಮಿಂದ ಕಂಪ್ಲೀಟ್ ಆಗಿ ದೂರ ಹೋಗೋಕೆ ಇವತ್ತು ಈ ಎಲ್ಲ ಸ್ವಾಭಿಮಾನದ ನಿರ್ಧಾರ ತಗೊಂಡಿದ್ದಾಳೆ ಅಂಡ್ ಈ ಸಮಯದಲ್ಲಿ ಅವಳ ಈ ಹಾದಿಗೆ ತಡೆಯೊಡ್ಡೋದು ಸ್ವಲ್ಪವೂ ಸರಿಯಿಲ್ಲ ಅನ್ನೋದನ್ನ ಆ ತಾಯಿ ಇಡೀ ಹೃದಯದಿಂದ ಅರ್ಥ ಮಾಡ್ಕೊಂಡಿದ್ರು. ಹಾಗಾಗಿ ಅವಳು ತುಂಬಾ ನಿಧಾನವಾಗಿ ನಡೆದು ಬಂದು ಅನ್ವಿತಾಳ ಮುಂದೆ ನಿಂತ್ಕೊಂಡ್ರು. ಅವರ ಎರಡೂ ಕೈಗಳನ್ನ ಪ್ರೀತಿಯಿಂದ ಹಿಡ್ಕೊಂಡು ತುಂಬಾ ಆರ್ದ್ರತೆಯಿಂದ ಹೇಳಿದ್ರು, ಅನ್ವಿತಾ ಮಗಳೇ, ಇವತ್ತಿನ ಈ ದಿನ ನಾನ್ ನಿನ್ಗೆ ಏನೇ ಸಾಂತ್ವನದ ಮಾತು ಹೇಳಿದ್ರು ಅಥವಾ ನಿನ್ಗೆ ಲೈಫ್ನ ಅಸಲಿ ವಿಷಯ ಎಕ್ಸ್ಪ್ಲೈನ್ ಮಾಡೋಕೆ ಟ್ರೈ ಮಾಡಿದ್ರು, ಆ ನಿನ್ನ ಹೋರಾಟದ ಮುಂದೆ ನನ್ನ ಇಡೀ ಮಾತುಗಳು ಕಂಪ್ಲೀಟ್ ಆಗಿ ಅರ್ಥಹೀನ ಅನ್ಸುತ್ತೆ ಮಗಳೇ. ಮತ್ತೆ ನೀನು ನಮ್ಮ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿರೋದು 100ಕ್ಕೆ 100 ಸಮಂಜಸವಾಗಿದೆ. ಯಾಕಂದ್ರೆ ಪಾಸ್ಟ್ ನಲ್ಲಿ ಹೆತ್ತವರಾಗಿ ನಾವು ನಿನ್ಗೆ ಮಾಡಿದ ಆ ದೊಡ್ಡ ದ್ರೋಹ ನಿಜಕ್ಕೂ ಯಾವತ್ತೂ ಕ್ಷಮಿಸೋಕೆ ಸಾಧ್ಯನೇ ಇಲ್ಲದ ದೊಡ್ಡ ಕ್ರೈಮ್ ಮಗಳೇ. ಆದ್ರೆ ಆ ದೇವ್ರಿಗೆ ಗೊತ್ತು ಅನ್ವಿತಾ, ನಾವು ನಮ್ಮ ಹೆತ್ತ ಹೃದಯದಿಂದ ನಿನ್ಗೆ ಲೈಫ್ನಲ್ಲಿ ಯಾವುದೇ ಸಣ್ಣ ಹಾನಿ ಆಗ್ಬೇಕು ಅಂತ ಜನ್ಮದಲ್ಲೂ ಆಸೆ ಪಟ್ಟಿರ್ಲೇ ಇಲ್ಲ. ನಾವು ಆ ದಿನ ಏನೇ ನಿರ್ಧಾರ ತಗೊಂಡಿದ್ರು ಅದು ಕೇವಲ ನಿನ್ನ ಆ ಒಡೆದು ಹೋದ ಸಂಸಾರದ ಗೂಡನ್ನ ಹೇಗಾದ್ರೂ ಮಾಡಿ ಮರಳಿ ಉಳಿಸಬಹುದು ಅನ್ನೋ ಒಂದೇ ಒಂದು ಮೂರ್ಖ ಆಲೋಚನೆಯಿಂದ ಮಾತ್ರ ಮಾಡಿದ್ವು ಅಷ್ಟೆ. ಆದ್ರೆ ಆ ನಿನ್ನ ಮುರಿದ ಸಂಸಾರವನ್ನ ಉಳಿಸೋ ಆ ನಮ್ಮ ಒಂದು ಅತಿಯಾದ ಸ್ವಾರ್ಥದ ಹಠದಲ್ಲಿ ನಾವೇ ಸ್ವತಃ ನಿನ್ನ ಇಡೀ ಸುಂದರ ಬದುಕಿನ ನಾಶಕ್ಕೆ ಹೇಗೆ ದೊಡ್ಡ ರೀಸನ್ ಆಗ್ಬಿಟ್ವು ಅನ್ನೋದು ನಮ್ಗೆ ಕಾಲ ಮಿಂಚಿದ ಮೇಲಷ್ಟೇ ಅರ್ಥ ಆಯ್ತು ಮಗಳೇ. ಸರಿ, ಇನ್ಮೇಲೆ ಆ ಹಳೆಯ ಕಹಿ ವಿಷಯಗಳ ಬಗ್ಗೆ ಹೆಚ್ಚು ಮಾತಾಡಿ ನಿನ್ ಮನ್ಸಿಗೆ ನೋವು ಕೊಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ನಾನಿವತ್ತು ಹೆತ್ತ ತಾಯಿಯಾಗಿ ನನ್ನ ಮಗಳಿಗೆ ಒಂದು ಸಣ್ಣ ಉಡುಗೊರೆಯನ್ನ ನೀಡೋಕೆ ಇಲ್ಲಿಗೆ ಬಂದಿದ್ದೀನಿ ಮಗಳೇ. ನೀನು ಕೇವಲ ನನ್ನ ಮೇಲಿರೋ ಆ ಪ್ರೀತಿಗೋಸ್ಕರ ಅದನ್ನ ಖಂಡಿತ ನಿರಾಕರಿಸಲ್ಲ ಅನ್ನೋ ದೊಡ್ಡ ಹೋಪ್ ನನಗಿದೆ. ದಯವಿಟ್ಟು ಇದನ್ನ ಯಾವುದೇ ದೊಡ್ಡ ಉಪಕಾರ ಅಂತ ಅನ್ಕೋಬೇಡ ಮಗಳೇ. ಇದು ಒಬ್ಬ ತಾಯಿಯಾಗಿ ಇವತ್ತು ನಿನ್ಗೆ ಪರ್ಫೆಕ್ಟ್ ಆಗಿ ಸಲ್ಲಿಸಬೇಕಾದ ನಿನ್ನದೇ ಆದ ಹಕ್ಕು. ಹೀಗೆ ಹೇಳ್ತಾ ಅನ್ವಿತಾಳ ತಾಯಿ ತಕ್ಷಣ ತನ್ನ ಪರ್ಸ್ ಒಳಗಡೆಯಿಂದ 2 ಸುಂದರವಾದ ಕೆಂಪು ವೆಲ್ವೆಟ್ ಆಭರಣದ ಬಾಕ್ಸ್ಗಳನ್ನ ಹೊರಗೆ ತೆಗೆದು ತುಂಬಾ ಪ್ರೀತಿಯಿಂದ ಅನ್ವಿತಾಳ ಕೈ ಮಡ್ಲಿನಲ್ಲಿ ಇಟ್ರು. ಅನ್ವಿತಾ ವಿಪರೀತ ಆಶ್ಚರ್ಯದಿಂದ ಆ ಬಾಕ್ಸ್ಗಳನ್ನ ನೋಡ್ತಾ ತಾಯಿಯ ಮುಖ ನೋಡಿದ್ಲು. ಅವಳಿಗೆ ಆ ಕ್ಷಣದಲ್ಲಿ ಅಸಲಿಗೆ ಏನ್ ಮಾಡ್ಬೇಕು ಅಂತಾನೆ ತೋಚ್ಲಿಲ್ಲ.